ಪಬ್ಲಿಕ್ ಎಕ್ಸ್‌ಪ್ರೆಸ್ ನ್ಯೂಸ್ಗೆ ಸ್ವಾಗತ. ನಾನು ಮಾಲಾ ಹಸನ್. ಈಗ ಹೆಡ್ಲೈನ್ಸ್. ಮೊಸಳೆ ಹೊಸಳ್ಳಿಯ ದುರಂತ ಸ್ಥಳಕ್ಕೆ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಭೇಟಿ. ರಸ್ತೆ ಎರಡೂ ಬದಿಗಳಲ್ಲಿ ಹಂಪ್ ಅಳವಡಿಕೆ ಪೂರ್ಣ. ಕಿತ್ತಾನೆ ಗಡಿ ಹಾಗೂ ಇಂಜಿನಿಯರಿಂಗ್ ಕಾಲೇಜು ಬಳಿ ಹಂಪ್ ಹಾಕಲು ಸೂಚನೆ. ಮೊಸಳೆ ಹೊಸಳ್ಳಿಯಲ್ಲಿ ನಡೆದ ಭೀಕರ ದುರಂತದಲ್ಲಿ ಪ್ರವೀಣ್ ಮತ್ತು ಕುಮಾರ್ ಮೃತಪಟ್ಟ ಪ್ರಕರಣ. ಮೃತರ ಮನೆಗೆ ಕೆಂಗೇರಿಯ ನಿಶ್ಚಲಾನಂದನಾಥ ಸ್ವಾಮಿಗಳ ಭೇಟಿ. ಪ್ರತಿ ಕುಟುಂಬಕ್ಕೂ ಕನಿಷ್ಠ 25 ಲಕ್ಷ ಪರಿಹಾರ ನೀಡುವಂತೆ ಸರ್ಕಾರಕ್ಕೆ ಒತ್ತಾಯ. ಅರಸೀಕೆರೆಯಲ್ಲಿ 14ನೇ ವರ್ಷದ ಶ್ರೀ ಸೇವಲಾಲ್ ಗಣಪತಿ ವಿಸರ್ಜನಾ ಕಾರ್ಯಕ್ರಮ. ಶಾಸಕ ಶಿವಲಿಂಗೇಗೌಡರು ಕಾರ್ಯಕ್ರಮದಲ್ಲಿ ಭರ್ಜರಿ ಎಂಟ್ರಿ. ಕೂಲಿಂಗ್ ಗ್ಲಾಸ್ ಹಾಕಿಕೊಂಡು ಯುವಕರೊಂದಿಗೆ ಡಿಜೆ ಸದ್ದಿಗೆ ಹೆಜ್ಜೆ ಹಾಕಿದ ಶಾಸಕರು. ಮೊಸಳೆ ಹೊಸಳ್ಳಿ ಬಳಿ ರಾಷ್ಟ್ರೀಯ ಹೆದ್ದಾರಿ 373ರಲ್ಲಿ ನಡೆದ ಭೀಕರ ದುರಂತದ ಹಿನ್ನೆಲೆಯಲ್ಲಿ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಪರಿಶೀಲನೆ ಬಳಿಕ ಮಾತನಾಡಿದ ಅವರು, ಅಧಿಕಾರಿಗಳು ಮೊದಲು ಸೂಕ್ತ ಕ್ರಮ ಕೈಗೊಂಡಿದ್ದರೆ ಈ ಅನಾಹುತ ಸಂಭವಿಸದೇ ಇರುತ್ತಿತ್ತು. ಈಗ ರಸ್ತೆ ಎರಡು ಬದಿಗಳಲ್ಲೂ ಹಂಪ್ಸ್ಗಳನ್ನು ಅಳವಡಿಸಲಾಗಿದೆ. ಐಪಿಎಸ್ ಅಧಿಕಾರಿ ಮೃತಪಟ್ಟ ಕಿತ್ತಾನೆ ಗಡಿಯಲ್ಲೂ ಹಂಪ್ ಹಾಕಲು ಸೂಚನೆ ನೀಡಲಾಗಿದೆ. ಇದೇ ರೀತಿ ಮೊಸಳೆ ಹೊಸಳ್ಳಿ ಇಂಜಿನಿಯರಿಂಗ್ ಕಾಲೇಜು ಬಳಿಯೂ ಹಂಪ್ಸ್ ಅಳವಡಿಸಲು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದೇನೆ ಎಂದು ಹೇಳಿದರು. ಹಾಗೂ ಶಾಶ್ವತ ಪರಿಹಾರಕ್ಕಾಗಿ ಬೈಪಾಸ್ ಅಥವಾ ಫ್ಲೈಓವರ್ ನಿರ್ಮಾಣದ ಬಗ್ಗೆ ದೇವೇಗೌಡರೊಂದಿಗೆ ಚರ್ಚೆ ನಡೆಸಿದ್ದೇನೆ. ಕಳೆದ 5-6 ವರ್ಷಗಳಿಂದ ನಮ್ಮ ಸರ್ಕಾರ ಇಲ್ಲ. ಆದ್ದರಿಂದ ಈಗಿನ ರಾಜ್ಯ ಸರ್ಕಾರ ತಕ್ಷಣ ಅಗತ್ಯ ಕ್ರಮ ಕೈಗೊಳ್ಳಬೇಕು. ನಾನು ಕೂಡ ಶಾಶ್ವತ ಪರಿಹಾರಕ್ಕಾಗಿ ಪ್ರಯತ್ನಿಸುತ್ತೇನೆ ಎಂದು ಭರವಸೆ ನೀಡಿದರು. ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ ನಿರ್ದಿಷ್ಟ ಪ್ರದೇಶದಲ್ಲಿ ಯಾವುದೇ ಕಟ್ಟಡಗಳನ್ನು ನಿರ್ಮಿಸಲು ಅವಕಾಶವಿಲ್ಲ. ಆದರೆ ಪಿಡಿಒ ಮತ್ತು ಕೆಲ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಕಟ್ಟಡಗಳು ನಿರ್ಮಾಣವಾಗುತ್ತಿವೆ. ಈ ಕುರಿತು ಸರ್ಕಾರ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ಗೋವಶಿವರು ಬೇಕಾದ್ರೆ ನಾವು ಹೇಳೋದೆಲ್ಲ ತಪ್ಪು ಅನ್ನೋದೇನಾದ್ರು ಅವ್ರಿಗೆ ಕಂಡ್ರೆ ಅವರೇ ಬಂದು ಒಂದು ಟೀಮ್ ಕಳಿಸ್ಲಿ, ಅವ್ರು ಬಂದು ನೋಡಲಿ. ಸರ್, ಆ ಕಡೆ ಒಂದು 4 ಲೈನ್ ಇದೆ, ಈ ಕಡೆ 2 ಲೈನು, ಆ ಕಡೆ 2 ಲೈನ್ ಇದೆ. ಈ ಕಡೆ ಹೊಳೆನರಸೀಪುರದಿಂದ ಆಸ್ತಿಗೆ ಬರೋವಂಥ 2 ಲೈನ್ನಲ್ಲಿ ಗಣಪತಿ ಮೆರವಣಿಗೆ ಬರ್ತಾಯಿತ್ತು ಎಡಭಾಗದಲ್ಲಿ. ಈ ಕಡೆ ಬಲಭಾಗದಲ್ಲಿ ಒಂದು ಇದನ್ನು ಬಿಟ್ಟಿದ್ರು. ಬಿಡುವಾಗ ಒಂದು 500 ಅಡಿ ಮುಂಚೆ, ಇವತ್ತು ನಾನು ಸ್ಪಾಟಲ್ಲಿ ಇದಾಕಿ ನೋಡ್ಕೊಂಬಂದು ನಾನೆಲ್ಲ ಮೊನ್ನೆ ಹೇಳಿದ್ದೆ ಅಧಿಕಾರಿಗಳಿಗೆ, ದೇವೇಗೌಡರು ಹೇಳಿದರು, ನಾನು ಹೇಳಿದ್ದೆ. ಪಾಪ ನೆನ್ನೆಯಿಂದಲೇ ಅವ್ರು ಶುರು ಮಾಡಿದ್ದಾರೆ ರೋಡ್ ಹಬ್ಬಾಗಿ. ಇದನ್ನು ಒಂದು ಆ ಕಡೆ ಒಂದು 500 ಮೀಟ್ರು ಕಾಣುತ್ತೆ. 500 ಮೀಟ್ರ್ ಹಿಂದೆ ಈ ಜಿಗ್ಜಾಗ್ ಇದಾಗ್ತಾರಲ್ಲ ಸರ್, ಬ್ಯಾರಿಕೇಡ್ ಹಾಕ್ಬಿಟ್ಟಿದ್ರೆ ಅವ್ನು ಬಂದು ಅದು ಕೊಡಿಯೋನು. ಅಲ್ಲಿ 2 ಜನ ಪೊಲೀಸ್, ಆ ಕಡೆ ಈ ಕಡೆ 2 ಜನ ಪೊಲೀಸ್ ಹಾಕ್ಬಿಟ್ಟು ಅದು ನೋಡ್ಕೊಂಡು ಒಂದು ಬಾವುಟ ಇಟ್ಕೊಂಡು, ಅಥವಾ ಮೆರವಣಿಗೆ ಹೋಗೋರಿಗಾರು ಟ್ರಾಫಿಕ್ ಬಂದ್ ಮಾಡ್ಬೋದಾಯ್ತಲ್ಲ ಸರ್. ಮಾಡಿದ್ರಿ 10 ಜೀವ ಉಳಿಯೋದ? ಬ್ಯಾರಿಕೇಡ್ ಹಾಕಿದರೆ ಬೇಕಾದ್ರೆ ನೋಡಲಿ, ಅವ್ರು ಬಂದು ನೋಡಿ. ನಾನು ಹೇಳೋದು, ಮಿನಿಸ್ಟ್ರಿಯ ನಾನು ತನಿಖೆ ಮಾಡೋಕ್ಕೆ ಆದೇಶ ಮಾಡಿದ್ದೀನಿ ಅಂದರೆ ಅಲ್ಲಿವರೆಗೆ ನಾವು ಮಾತಾಡ್ಬಾರ್ದು ಅಂತ ಸುಮ್ಮನಿದ್ದೆ. ಕೂಡಲೇ ತನಿಖೆ ಏನು ಆದೇಶ ಮಾಡಿದ್ದೀರಿ, ಆ ತನಿಖೆ ರಿಪೋರ್ಟ್ ಏನು ಸಾರ್ವಜನಿಕರಿಗೆ ತಿಳಿಸಿ. ಏನು ಇಲಾಖೆಯ ವೈಫಲ್ಯತೆ ಇರೋದ್ರಿಂದ ಕೂಡಲೇ ಆ ಕುಟುಂಬಗಳಿಗೆ ಸರ್ಕಾರ ಪರಿಹಾರ ಕೊಡೋದು ಒಂದು ಮಾಡಬೇಕು. ತಪ್ಪು ಮಾಡಿರೋಂಥ ಇನ್ಶೂರೆನ್ಸ್ ಬರೋದಕ್ಕೆ ಏನು ಮಾಡಬೇಕು, ದಾಖಲೆಗಳೆಲ್ಲ ಯಾವ ನಿರಪರಾಧಿಗಳು ಆ ಕುಟುಂಬ ಕೂಲಿ ಮಾಡ್ಕೊ TV ನೋಡಬೇಕು. ಕೆಲವೆಲ್ಲ ಒಂದೊಂದು ನಾನು ನಿಜವಾಗ್ಲೂ ಎಲ್ಲ ಮಾಧ್ಯಮ ಮಿತ್ರ ಎಲೆಕ್ಟ್ರಾನಿಕ್ ಮೀಡಿಯಾನ ನಾನು ಇವತ್ತಿನ ದಿವಸ ನನ್ನ ಕಾನ್ಷಿಯನ್ಸಲ್ಲಿ ಇಂಥ ಒಂದು ಘಟನೆನ ಪೂರ್ಣ ಪ್ರಮಾಣದ ಮಾಧ್ಯಮ ಮಿತ್ರರು ಇದು ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಅವರಿಗೆ ಧನ್ಯವಾದ. ಮೊಸಳೆ ಹೊಸಳ್ಳಿಯಲ್ಲಿ ನಡೆದ ಭೀಕರ ದುರಂತದಲ್ಲಿ ಮೃತರಾದ ಹೊಳೆನರಸೀಪುರ ತಾಲೂಕಿನ ಕಬ್ಬನಹಳ್ಳಿಯ ಪ್ರವೀಣ್ ಹಾಗೂ ಕುಮಾರ್ ಕುಟುಂಬಕ್ಕೆ ಕೆಂಗೇರಿಯ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನದ ನಿಶ್ಚಲಾನಂದನಾಥ ಸ್ವಾಮಿ ಭೇಟಿ ನೀಡಿ ಸಾಂತ್ವನ ಹೇಳಿದರು.
ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಸರ್ಕಾರ ತಕ್ಷಣ 5 ಲಕ್ಷ ರು ಪರಿಹಾರ ನೀಡಿದರೂ ಈ ಮೊತ್ತ ಸಾಲದು. ಮೃತ ಯುವಕರ ಪೋಷಕರು ಬಡವರು. ಆದ್ದರಿಂದ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಈ ಬಗ್ಗೆ ಪರಿಶೀಲನೆ ನಡೆಸಿ ಪರಿಹಾರ ಮೊತ್ತವನ್ನು ಹೆಚ್ಚಿಸಬೇಕು. ಪ್ರತಿ ಕುಟುಂಬಕ್ಕೂ ಕನಿಷ್ಠ 25 ಲಕ್ಷ ರು ಪರಿಹಾರ ನೀಡಬೇಕೆಂದು ಒತ್ತಾಯಿಸಿದರು. ದುರಂತದಲ್ಲಿ ಮೃತರಾದ ಕುಟುಂಬಗಳಿಗೆ ನ್ಯಾಯ ದೊರಕಿಸಲು ಸರ್ಕಾರ ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ಇಲ್ಲ ಸರ್, ಕೊಡ್ತೀನಿ ಅಂತ ಹೇಳಿದಾರೆ ಅಂತ, ಇನ್ನೂ ಚೆಕ್ ಕೊಟ್ಟಿಲ್ವ ಅಂತ. ಇವತ್ತು ಕೊಡ್ತಾರೆ. ಇನ್ನೂ ಯಾವುದು ಬಂದಿಲ್ಲ ಸರ್. ನಿಮ್ಮ ಡೀಟೇಲ್ಸ್ ಎಲ್ಲ ಕಳಿಸಿದ್ರಲ್ವಾ? ಬ್ಯಾಂಕ್ ಡೀಟೇಲ್ಸ್ ಕೊಟ್ಟಿದ್ರಲ್ವಾ? ತಹಶೀಲ್ದಾರ್ ಅವರು ಇನ್ನು ಯಾವುದು ಸದ್ಗತೆಗೂ ಯಾವುದು ಕೊಟ್ರೆ ಈಗ ಸ್ವಾಮಿಯವ್ರು ಏನೋ ಕೇಳ್ತಾವ್ರು ನೋಡಿ ಅಲ್ಲಿ. ನಮ್ಮ ರಾಜ್ಯದಲ್ಲೇ ಅತ್ಯಂತ ವಿದ್ರಾಯಕವಾದಂಥ ಒಂದು ಘಟನೆ ನಮ್ಮ ಮೊಸಳೆ ಹೊಸಳ್ಳಿಯಲ್ಲಿ ಮೊನ್ನೆ ಶುಕ್ರವಾರದಂದು ಗಣೇಶ ಮೂರ್ತಿಯ ವಿಸರ್ಜನೆ ವೇಳೆಯಲ್ಲಿ ಗ್ರಾಮಸ್ಥರು, ಯುವಕರು ಮತ್ತು ಭಕ್ತರು ಗಣೇಶ ಮೂರ್ತಿಯನ್ನು ವಿಸರ್ಜನೆ ಮಾಡುವಂಥ ಸಂದರ್ಭದಲ್ಲಿ ಒಬ್ಬ ಚಾಲಕನ ನಿರ್ಲಕ್ಷ್ಯತನದಿಂದಾಗಿ ಅಮಾಯಕರ ಮೇಲೆ ಲಾರಿ ಹರಿದು, ಅದರಲ್ಲೂ ಯುವಕರು, ಭಾಳ ದುಡಿಯುವಂಥ ಒಂದು ಯುವಕರು, ವಿದ್ಯಾಭ್ಯಾಸ ಮಾಡ್ತಿದ್ದಂಥ ಯುವಕರು ಮತ್ತು ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಆಕಸ್ಮಿಕವಾಗಿ ಆ ಒಂದು ದುರ್ಘಟನೆಯಲ್ಲಿ ಮರಣ ಹೊಂದಿರುವಂಥದ್ದು ಭಾಳ ನೋವಿನ ಸಂಗತಿ. ಅದರಲ್ಲೂ ವಿಶೇಷವಾಗಿ ನಮ್ಮ ಹೊಳೇಶ್ವರ ತಾಲೂಕು ಮತ್ತು ಹಾಸನ ತಾಲೂಕಿನ ಅನೇಕ ಯುವಕರು ಅವ್ರ ಮನೆಯಲ್ಲಿ ಒಬ್ಬರು ಇಬ್ಬರು ಮಕ್ಕಳಿದ್ದರು, ತಂದೆ ತಾಯಿಗಳಿಗೆ ಅವರೇ ಆಸರೆ ಆಗಿದ್ದರು. ಅವ್ರನ್ನೆಲ್ಲ ಕಳ್ಕೊಂಡಿರೋದು ಭಾಳ ದುಃಖದ ಸಂಗತಿ. ಆ ಘಟನೆ ನಡೆಯಬಾರ್ದಾಗಿತ್ತು. ಮುಖ್ಯ ರಸ್ತೆಯಲ್ಲಿ ಹೋಗುವಂಥ ಒಬ್ಬ ಚಾಲಕ ನಿರ್ಲಕ್ಷ್ಯತನ ತೋರಿದರೆ ಅಮಾಯಕರ ಬದುಕು ಏನಾಗುತ್ತೆ ಅಂತ ಒಂದು ದೊಡ್ಡ ಉದಾಹರಣೆ. ಇದು ಕೂಡ ಒಂದು ರೀತಿ ಕಲಾಮಿಟಿ ಟೈಪು, ಒಂದು ಮ್ಯಾನ್ಮೇಡ್ ಕಲಾಮಿಟಿ, ಅಂದರೆ ಮಾನವ ನಿರ್ಮಿತ ದುರ್ಘಟನೆ ಅಂತ ಕರಿತೀವಿ. ಅದನ್ನು ಈಗಾಗಲೇ ರಾಜ್ಯ ಸರ್ಕಾರವು ಕೂಡ ಒಪ್ಪಿಕೊಂಡು ಮಾನ್ಯ ಮುಖ್ಯಮಂತ್ರಿಗಳು, ಸನ್ಮಾನ್ಯ ಮಾಜಿ ಪ್ರಧಾನಿಗಳಂತ ದೇವೇಗೌಡರು, ಹಾಗೆ ಹಾಸನ ಜಿಲ್ಲೆ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡರು ತಕ್ಷಣ ಸ್ಪಂದಿಸಿ ಮೃತರ ಮನೆಗಳಿಗೆ ಭೇಟಿ ಕೊಟ್ಟು ಅವರಿಗೆ ಏನು ಗಾಯಾಳುಗಳಿಗೆ ಚಿಕಿತ್ಸೆ ಕೊಡಿಸಬೇಕು, ಹೆಚ್ಚಿನ ಚಿಕಿತ್ಸೆ ಕೊಡಿಸಲಿಕ್ಕೆ ಬೆಂಗಳೂರಿಗೆ ಕಳಿಸಬೇಕು, ಮತ್ತು ಗಾಯಾಳುಗಳಿಗೆ ಅವರ ಮನೆಯವರಿಗೆ ಹಾಗೆ ಮೃತರಾದಂಥವ್ರ ಮನೆಯವರಿಗೆ ಸಾಂತ್ವನ ಹೇಳಬೇಕು, ಅದನ್ನು ಕೂಡ ಮಾಡಿದ್ದು ಭಾಳ ಒಂದು ವಿಶೇಷವಾದ ಸಂತೋಷ. ತಕ್ಷಣ ಸರ್ಕಾರ ಸ್ಪಂದಿಸಿ ಅವ್ರನ್ನ ಸಂತೈಸಿದ್ದು ಮತ್ತು ಅವರ ಮೃತರ ಆತ್ಮಕ್ಕೆ ಶಾಂತಿ ಕೋರಿದ್ದು ಕೂಡ ಒಂದು ಒಳ್ಳೆಯದು. ಆದರೆ ನಾವು ಸರ್ಕಾರಕ್ಕೆ ವಿನಂತಿ ಮಾಡ್ಕೊತೀವಿ. ನಾವು ಇಲ್ಲೇ ಪೂರ್ವಾಶ್ರಮದಲ್ಲಿ 2008-09 ತಹಶೀಲ್ದಾರಾಗಿ ಕೆಲಸ ಮಾಡ್ತಿದ್ವಿ. ಇವತ್ತಿಗೂ ಕೂಡ ಅವರು ಅದೇ ಕಷ್ಟದಲ್ಲಿ, ಅದೇ ಬಡತನದಲ್ಲಿ ಜೀವನ ನಡೆಸ್ತಾರೆ ಅಂತ ನೋಡಿದ್ರೆ ಭಾಳ ಒಂದು ಕಣ್ಣಲ್ಲಿ ನೀರು ಬರುತ್ತೆ. ಇಂಥವರ ಮನೆಗಳಿಗೆ, ಯಾಕೆಂದರೆ ಆ ಮಗುನೇ ಅವ್ರ ತಾತ ಇಲ್ಲೇ ಇದ್ದಾರೆ, ಆ ಹುಡುಗ ಏನು ಮೃತನಾಗಿದ್ದಾನೆ, ಅವನು ಕೆಲಸ ಮಾಡಿಕೊಂಡು, ಅಂದರೆ ಲರ್ನಿಂಗ್ ವಿತ್ ಅರ್ನಿಂಗ್ ಕೆಲಸ ಮಾಡಿಕೊಂಡು ವಿದ್ಯಾಭ್ಯಾಸವನ್ನು ಮಾಡ್ತಾಯಿದ್ದ. ಗಣೇಶ ಮೂರ್ತಿ ವಿಸರ್ಜನೆ ಕಾರ್ಯಕ್ರಮ ಭಾಗವಹಿಸಲಿಕ್ಕೆ 7 ದಿನ ಕೇಳಿದ್ರೆ ಹೋಗಿದ್ದಾನೆ. ಆದರೆ ಅವನದೇನೂ ತಪ್ಪಿಲ್ಲ. ಆ ಲಾರಿ ಮತ್ತು ಲಾರಿ ಡ್ರೈವರ್ನ ಒಂದು ತಪ್ಪಿರೋದ್ರಿಂದ ಪಾಪ ಅವರು ಎಷ್ಟು ಕಡುಬಡವರಿದ್ದಾರೆ. ಹಾಗೆ ನಾನು ಮನೆ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ಕೊತೀನಿ, ನ್ಯಾಚುರಲ್ ಕಲಾಮಿಟಿ ಅಡಿನಲ್ಲಿ ಏನು ಈ ಪ್ರಕರಣಗಳನ್ನ ವಿಶೇಷವಾಗಿ ಪರಿಗಣಿಸಬೇಕಾಗುತ್ತೆ. ಯಾಕೆಂದರೆ ಈಗ ಮೃತರಾದಂಥವ್ರು ಎಲ್ಲರೂ ಕೂಡ ಯುವಕರು, ಯಂಗರ್ ಜನ್ರೇಷನ್, 21, 22, 23 ವಯಸ್ಸಿನವರು. 9 ಜನ ಮೃತರಾಗಿದ್ದು ಬಹಳ ದುರ್ದೈವ. ಆ ಎಲ್ಲ ಮನೆಗಳಿಗೆ ವಿಶೇಷವಾಗಿ ಸೌಲಭ್ಯಗಳನ್ನು ಕೊಡಬೇಕು. ಸಂಬಂಧಪಟ್ಟ ತಹಶೀಲ್ದಾರ್ಗೆ ಒಂದು ನಿರ್ದೇಶನ ಕೊಟ್ಟರೆ ಅವರು ಧೈರ್ಯವಾಗಿ ಕಲಾಮಿಟೀಸಲ್ಲಿ ಹಣ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ನಮ್ಮ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರು ಕೃಷ್ಣ ಬೈರೇಗೌಡರು ಅತ್ಯಂತ ಶಿಸ್ತಿನ ಸಚಿವರು. ಅವರು ತಕ್ಷಣವೇ ಬಂದು, ನಾವು ಓದಿದ್ವಿ ಪೇಪರ್ನಲ್ಲಿ, ರಾತ್ರಿಯೇ ಬಂದು ಎಲ್ಲ ಆಸ್ಪತ್ರೆಗೆ ಭೇಟಿ ಕೊಟ್ಟು ಎಲ್ಲರಿಗೂ ಕೂಡ ಸಾಂತ್ವನ ಹೇಳಿ ಆ ಒಂದು ಏನು ದುಃಖದಿದ್ದಂಥವ್ರಿಗೆ ಒಂದು ಬೆನ್ನೆಲುಬಾಗಿ ನಿಂತು ಸಹಾಯವನ್ನು ಮಾಡಿದ್ದಾರೆ. ಅದನ್ನು ನಾವು ಸ್ಮರಿಸ್ಕೊತೀವಿ, ಅವರಿಗೆ ಅಭಿನಂದನೆಗಳನ್ನು ಕೂಡ ಸಲ್ಲಿಸ್ತೀವಿ. ಆದರೂ ನಮಗೆ ಇಲ್ಲಿನ ಅನುಭವ ಇದ್ದಿದ್ದರಿಂದ, ಹೊಳೇಶ್ವರದಲ್ಲಿ ಅನುಭವ ಇದ್ದಿದ್ದರಿಂದ ಅವತ್ತೇನು 8-9 ಮನೆಗಳಿದ್ವು, ಅದೇ ರೀತಿ ಮನೆಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅದನ್ನು ನೋಡಿದಾಗ ನಮಗೆ ಬಹಳ ಕರುಳು ಕಿತ್ತು ಬರುತ್ತೆ. ಹಾಗಾಗಿ ಈ ಮನೆಗಳಿಗೆ ಇನ್ನೂ ಹೆಚ್ಚಿನ ಸಹಾಯ ಮಾಡಬೇಕು. ಮತ್ತು ಲೋಕಲ್ ಅಡ್ಮಿನಿಸ್ಟ್ರೇಷನ್ಗೆ, ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ಗೆ ಅವರಿಗೆ ಬೇಕಾದಂಥ ಬೇರೆ ಬೇರೆ ಸೌಲಭ್ಯಗಳನ್ನು ಕೂಡ ಕೊಡಿಸಲಿಕ್ಕೆ
ಸಹಾಯ ಮಾಡಬೇಕು ಅಂತೇಳಿ ಸರ್ಕಾರಕ್ಕೆ ನಾವು ವಿನಂತಿಯನ್ನು ಮಾಡ್ಕೊತೀವಿ. ಅರಸೀಕೆರೆಯಲ್ಲಿ ನಡೆದ 14ನೇ ವರ್ಷದ ಶ್ರೀ ಸೇವಾಲಾಲ್ ಗಣಪತಿ ವಿಸರ್ಜನಾ ಕಾರ್ಯಕ್ರಮದಲ್ಲಿ ಶಾಸಕ ಶಿವಲಿಂಗೇಗೌಡ ಭರ್ಜರಿ ಎಂಟ್ರಿ ನೀಡಿದರು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಅವರು ಕೂಲಿಂಗ್ ಗ್ಲಾಸ್ ಹಾಕಿಕೊಂಡು ಯುವಕರೊಂದಿಗೆ ಡಿಜೆ ಸದ್ದಿಗೆ ತಾಳ ಮೇಳವಾಗಿ ಹೆಜ್ಜೆ ಹಾಕಿ ಎಲ್ಲರ ಗಮನ ಸೆಳೆದರು. ವಿಸರ್ಜನಾ ಮೆರವಣಿಗೆಯಲ್ಲಿ ಶಾಸಕರ ಈ ಸಂಭ್ರಮ ಭರಿತ ನೃತ್ಯ ಸ್ಥಳೀಯರಲ್ಲೂ ಉತ್ಸಾಹ ಹುಟ್ಟಿಸಿತ್ತು. ಜನರು ಮೊಬೈಲ್ಗಳಲ್ಲಿ ವಿಡಿಯೋ ಸೆರೆ ಹಿಡಿದು ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಂಡರು. ಜಂಗಮ ಸ್ವಾಮಿಗಳಿಗೆ ವಿವೇಕ ಕಡಿಮೆ ಎಂದು ಸಾಣೇಹಳ್ಳಿ ಶ್ರೀಗಳು ನೀಡಿರುವ ಹೇಳಿಕೆಯನ್ನ ತೀವ್ರವಾಗಿ ಖಂಡಿಸಿರುವ ಆಲೂರು ಕಾರಜುವಳ್ಳಿ ಮಠದ ಮಠಾಧೀಶರು ಸದಾಶಿವ ಶಿವಾಚಾರ್ಯ ಸ್ವಾಮೀಜಿ ಈ ಹೇಳಿಕೆ ವೀರಶೈವ ಲಿಂಗಾಯತ ಧರ್ಮಕ್ಕೆ ಅವಮಾನಕರವಾಗಿದೆ ಎಂದು ಹೇಳಿದರು. ನಗರದಲ್ಲಿ ಸೋಮವಾರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ವೀರಶೈವ ಲಿಂಗಾಯತ ಧರ್ಮದಲ್ಲಿ ಜಂಗಮ ಸ್ವಾಮಿಗಳ ಪಾತ್ರ ಅತ್ಯಂತ ಮಹತ್ವದ್ದಾಗಿದೆ. ಸಿದ್ಧಾಂತ ಶಿಖಾಮಣಿಯ ತತ್ವಗಳು, ರೇಣುಕಾ ಲೀಲೆ, ಬಸವಾದಿ ಶಿವಶರಣರ ಪ್ರಸಾರ ವಚನಗಳು, ಶರಣ ಲೀಲಾಮೃತ ಮತ್ತು ಪುರಾಣ ಪ್ರವಚನಗಳ ಮೂಲಕ ಜಂಗಮರು ಭಕ್ತ ಸಮುದಾಯದಲ್ಲಿ ಸಂಸ್ಕಾರಯುಕ್ತ ಸದೃಢ ಸಮಾಜವನ್ನು ನಿರ್ಮಿಸಿದ್ದಾರೆ ಎಂದರು. ಹಾಗೂ ಭಕ್ತ ಮತ್ತು ಜಂಗಮರ ಸಂಬಂಧ ಅವಿನಾಭಾವವಾಗಿದೆ. ಜನರು ಜಂಗಮರನ್ನ ಸಾಕ್ಷಾತ್ ಪರಶಿವನೇ ಮನೆಗೆ ಬಂದ ಎಂಬ ಭಾವನೆಯಿಂದ ಪಾದಗಳನ್ನು ಪೂಜಿಸಿ ಫಲ, ತಾಂಬೂಲ, ದಕ್ಷಿಣೆ ಮತ್ತು ಧಾನ್ಯಗಳನ್ನು ಸಮರ್ಪಿಸುವ ಪರಂಪರೆ ಇಂದಿಗೂ ಜೀವಂತವಾಗಿದೆ. ಇಂತಹ ಪರಂಪರೆಯನ್ನು ಗೌರವಿಸದೆ ನೀಡಿದ ಹೇಳಿಕೆಗಳನ್ನು ಧರ್ಮೀಯ ಸಮುದಾಯ ಯಾವುದೇ ಸಂದರ್ಭದಲ್ಲೂ ಒಪ್ಪುವುದಿಲ್ಲ ಎಂದು ಸ್ಪಷ್ಟಪಡಿಸಿದರು. ಒಂದು ವಿಚಾರ ಉಂಟಾಯಿತು. ಆ ನಂತರದಲ್ಲಿ ಒಂದು ನೆಪ ಬೇಕಿತ್ತು ಕೆಲವೊಂದು ಸ್ವಾಮಿಗಳಿಗೆ, ಇನ್ನು ಧರ್ಮ ಒಡೆಯೋದನ್ನು ಒಂದು ಪ್ರಚಾರ ಮಾಡೋದಕ್ಕೋಸ್ಕರವಾಗಿ. ಅದು ಕಾಲ ಸಿಕ್ಕಿರೋದ್ರಿಂದ ಒಂದು ವರ್ಷ ಆಗಿದ್ದರಿಂದ ಅದರ ವಾರ್ಷಿಕೋತ್ಸವದ ಒಂದು ನೆಪದಲ್ಲಿ ಬಸವ ಸಂಸ್ಕೃತಿ ಅಭಿಯಾನ ಅಂತ ಹೇಳಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದು ಕೇವಲ ಬಸವಣ್ಣನವರ ವಿಚಾರಧಾರೆಗಳನ್ನು ಜನಮಾನಸದಲ್ಲಿ ಮುಟ್ಟಿಸ್ತಕ್ಕಂಥ ಕಾರ್ಯಕ್ರಮ ಆದರೆ ಅದಕ್ಕೆ ಪರಿಪೂರ್ಣ ನಮ್ಮ ಸಹಮತ ಇದೆ. ಆದರೆ ಅದನ್ನು ಮೇಲ್ಪದರದ ಪೊರೆಯಾಗಿಟ್ಕೊಂಡು ಒಳ ಅಂಚಿನಲ್ಲಿ ಧರ್ಮದ ವಿಘಟನೆಯನ್ನು ಮಾಡಬೇಕು ಎಂಬುದಾಗಿ ಏನೆಲ್ಲ ಸ್ವಾಮಿಗಳು ಹಲವಾರು ಚಿಂತನೆಗಳನ್ನು ನಡೆಸಿದ್ದಾರೆ, ಅದಕ್ಕೆ ಮಾತ್ರ 100ಕ್ಕೆ 100ರಷ್ಟು ವಿರೋಧ ಇದೆ ಅಂತಕ್ಕಂಥ ವಿಚಾರ. ಯಾಕಂದರೆ ಈಗಾಗಲೇ ಕಲಬುರಗಿಯಲ್ಲಿ ನಡೆದಂತಹ ಸಮಾವೇಶದಲ್ಲಾಗಿರಲಿ ಹಾಗೂ ಬೇರೆ ಬೇರೆ ಜಿಲ್ಲೆಯಲ್ಲಿ ನಡೆದಂತಹ ಸಮಾವೇಶದಲ್ಲಾಗಿರಲಿ, ಅಲ್ಲಿದ್ದಂಥ ಕೆಲವೊಬ್ಬರು ಸ್ವಾಮಿಗಳವರ ಮಾತನ್ನು ಕೇಳಿದಾಗ ಅವರ ಧಾರ್ಮಿಕ ಮಟ್ಟ ಎಷ್ಟು ಮಟ್ಟಿಗಿದೆ ಅಂತ ಈಗಾಗಲೇ ಹೇಳಿದಾಗೆ, ದೇವರಾಜ ಶಾಸ್ತ್ರಿಗಳು ಹೇಳಿದಾಗೆ ಜಂಗಮ ಸ್ವಾಮಿಗಳಿಗೆ ವಿವೇಕ ಕಡಿಮೆ ಇದೆ ಎಂಬತಕ್ಕಂಥದ್ದಾಗಿ ಅವರು ಕಲಬುರಗಿಯಲ್ಲಿ ನಡೆದಂಥ ಕಾರ್ಯಕ್ರಮದಲ್ಲಿ ಬಹುತೇಕವಾಗಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಜಂಗಮ ಸ್ವಾಮಿಗಳಿಗೆ ವಿವೇಕ ಕಡಿಮೆ ಇದೆ ಅಂತಕ್ಕಂಥ ಅವರಿಗೆಷ್ಟು ವಿವೇಕ ಇದೆ ಅಂತ ನಾವಿಲ್ಲಿ ಪ್ರಶ್ನೆ ಮಾಡಬೇಕಾಗಿ ಬರುತ್ತೆ. ಯಾಕೆ ಅಂತ ಕೇಳಿದರೆ, ಇವತ್ತು ಜಂಗಮರಾಗಲಿ ಜಂಗಮ ಸ್ವಾಮಿಗಳಾಗಲಿ ಅವರು ಈವರೆಗೂ ಕೂಡ ಧರ್ಮವನ್ನು ಪ್ರಚಾರ ಮಾಡ್ಕೊಂಡು ಬರದೇ ಇದ್ದಿದ್ರೆ ಇವತ್ತು ವೀರಶೈವರು ಲಿಂಗಾಯತರು ಅಂತ ಒಡೆದಾಡೋಕ್ಕೆ ಇರ್ತಾನೆ ಇರಲಿಲ್ಲ ಸಮಾಜ. ಅಷ್ಟರ ಮಟ್ಟಿಗೆ ಮತಾಂತರ ಆಗ್ತಾ ಇತ್ತೇನೋ ಒಂದು ಕಾಲದಲ್ಲಿ. ಅವನ್ನೆಲ್ಲವನ್ನು ಕೂಡ ತಡೆ ಹಿಡಿದು ಧರ್ಮವನ್ನು ಬಿತ್ತರಿಸಿ ಈ ಧರ್ಮದ ವಿಚಾರಗಳನ್ನು, ಅಷ್ಟಾವರಣ, ಪಂಚಾಚಾರ, ಷಟ್ಸ್ಥಲಗಳನ್ನು ಭಕ್ತರ ಮನೆಗಳಲ್ಲಿ ಅವನ್ನ ಪ್ರಚಾರಗೊಳಿಸಿ ಪ್ರತಿಯೊಂದಕ್ಕೂ ಕೂಡ ಆ ಧರ್ಮ ಮಾರ್ಗದಲ್ಲಿ ಅವರನ್ನು ನಡೆಸ್ಕೊಂಡು ಬಂದಂಥವರು ಜಂಗಮರು, ಸ್ವಾಮಿಗಳಲ್ಲ. ಕಾವ್ಯ ಹಾಕಿದಂಥ ಸ್ವಾಮಿಗಳು ಆ ಕೆಲಸವನ್ನು ಹೆಚ್ಚಾಗಿ ಮಾಡಲಿಲ್ಲ ಅಂತ ಹೇಳೋಕ್ಕಾಗಲ್ಲ, ಹೆಚ್ಚಾಗಿ ಮಾಡಲಿಲ್ಲ. ಯಾಕಂದರೆ ಅಷ್ಟು ಸುಲಭದಲ್ಲಿ ಜನರಿಗೆ ತಲುಪೋದಕ್ಕೆ ಸ್ವಾಮಿಗಳಿಗೆ ಕಷ್ಟ ಆಗ್ತದೆ. ಆದರೆ ಜಂಗಮರು ಅಂತಂದರೆ ಆ ಹಳ್ಳಿಯಲ್ಲೇ ಇರ್ತಾರೆ,
ಊರಿಗೂ ಒಂದು 5-6 ಜಂಗಮ ಕುಟುಂಬಗಳಿರ್ತವೆ, ಭಿನ್ನದ ಐನರು ಅಂತೇಳಿ ಮನೆಗಳಲ್ಲಿರ್ತಾರೆ. ಅವರೆಲ್ಲರೂ ಕೂಡ ಹೋಗಿ ಈ ಧರ್ಮದ ಪ್ರಚಾರವನ್ನು ಮಾಡಿ ಧರ್ಮ ಉಳಿಸಿದಕ್ಕೆ ಇವತ್ತು ಇವರು ವೀರಶೈವ ಬೇರೆ ಲಿಂಗಾಯತ ಬೇರೆ ಅಂತಿದ್ದಾರೆ ಹೊರತು ಅದೇ ಜಂಗಮರು ಇರದೇ ಇದ್ದಿದ್ರೆ ವೀರಶೈವ ಲಿಂಗಾಯತ ಒಂದಾಗಿ ಎಲ್ಲಿದ್ದೀರಿ ಬನ್ನಿ ಅಂತ ಇವರೇ ಕರಿಬೇಕಿತ್ತೇನೋ ಆ ಮಟ್ಟದ ಪರಿಸ್ಥಿತಿ ಉಂಟಾಗ್ತಿತ್ತು. ಹಾಗಾಗಿ ಆ ಜಂಗಮ ಸ್ವಾಮಿಗಳಿಗೆ ವಿವೇಕ ಕಡಿಮೆ ಇದೆ ಎಂಬತಕ್ಕಂಥ ಅವರ ಮಾತೇನಿದೆ ಅದು ಅತ್ಯಂತ ಖಂಡನೀಯವಾದದ್ದು. ಜಿಲ್ಲಾ ಜಂಗಮ ಸಮಾಜ ಜೊತೆಗೆ ನಾವು ಕೂಡ ಶಿವಾಚಾರ್ಯರು ಇಬ್ಬರು ಕೂಡ ಆ ಒಂದು ಹೇಳಿಕೆಯನ್ನು ಪರಿಪೂರ್ಣವಾಗಿ ಖಂಡಿಸ್ತಾ ಇದ್ದೀವಿ. ಇವತ್ತು ಸಮಾಜ ಉಳಿದಿದೆ ಅಂದರೆ ಹಲವಾರು ಮಠಗಳಿಗೆ ಸ್ವಾಮಿಗಳನ್ನು ಕೊಟ್ಟಂಥದ್ದು ಜಂಗಮ ಸಮಾಜ ಅಂತ ಹೇಳಿ. ಇವತ್ತು ಹಾನಗಲ್ ಕುಮಾರಸ್ವಾಮಿಗಳನ್ನು ಕೊಟ್ಟಿದ್ದು ಜಂಗಮ ಸಮಾಜ, ಅಥವಾ ಅದೇ ರೀತಿಯಲ್ಲಿ ಹಲವಾರು ಸ್ವಾಮಿಗಳವರನ್ನ ಉದಾಹರಣೆಗೆ ತೆಗೆದುಕೊಂಡ್ರೆ ಜಂಗಮ ಸಮಾಜ ಕೊಟ್ಟು ತನ್ನ ಕರುಳ ಬಳ್ಳಿಯನ್ನು ಕಿತ್ತುಕೊಟ್ಟು ಸಮಾಜಕ್ಕೆ ದಾರಿ ಎರೆದಿರ್ತಕ್ಕಂಥದ್ದು ಜಂಗಮ ಸಮಾಜ. ಆ ಜಂಗಮ ಸಮಾಜದ ಬಗ್ಗೆ ಆ ಹೇಳಿಕೆ ಅವರ ವಿವೇಕತನವನ್ನು ತೋರಿಸ್ತಾರೆ ಎಂಬತಕ್ಕಂಥದ್ದನ್ನು ಇಲ್ಲಿ ತಿಳಿಸಿ ಅರಕಲಗೂಡು ತಾಲೂಕಿನ ಕೊಳನೂರಿನ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಶಾಸಕ ಎ ಮಂಜು ಅವರು ಮಾರ್ಗದರ್ಶನದಲ್ಲಿ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಅನುಕೂಲ ಕಲ್ಪಿಸುವ ಉದ್ದೇಶದಿಂದ ಆಯೋಜಿಸಲಾಗಿದ್ದ ಸ್ಪರ್ಧಾತ್ಮಕ ಪರೀಕ್ಷೆಗಳ ಉಚಿತ ತರಬೇತಿ ಶಿಬಿರದ ಸಮಾರೋಪ ಸಮಾರಂಭ ನಡೆಯಿತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಶಾಸಕ ಎ ಮಂಜು, ಗ್ರಾಮೀಣ ಪ್ರದೇಶದ ಮಕ್ಕಳು ಉದ್ಯೋಗ ಪಡೆಯಲು ಉತ್ತಮ ತರಬೇತಿ ಅಗತ್ಯ. ಇಂತಹ ಉಚಿತ ತರಬೇತಿ ಶಿಬಿರಗಳನ್ನು ಸದುಪಯೋಗ ಪಡಿಸಿಕೊಂಡು ಭವಿಷ್ಯವನ್ನು ನಿರ್ಮಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು. 15 ದಿನಗಳ ಕಾಲ ನಡೆದ ಈ ತರಬೇತಿ ಶಿಬಿರದಿಂದ ವಿದ್ಯಾರ್ಥಿಗಳು ಬಹಳಷ್ಟು ಅನುಭವ ಮತ್ತು ಜ್ಞಾನವನ್ನು ಪಡೆದಿದ್ದು, ಸಮಾರೋಪ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಗೆ ಮುಕ್ತ ಚರ್ಚೆಗೆ ಅವಕಾಶ ಕಲ್ಪಿಸಬೇಕು. ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯ ಅಂಗವಾಗಿ ವಿದ್ಯಾರ್ಥಿಗಳು ಸಂವಿಧಾನದ ಪೀಠಿಕೆಯನ್ನು ಓದಿ ಪ್ರಜಾಪ್ರಭುತ್ವದ ಮಹತ್ವವನ್ನು ವಿವರಿಸಿದರು. ನಂತರ ಶಾಸಕ ಎ ಮಂಜು ಹಾಗೂ ತಹಸೀಲ್ದಾರ್ ಸೌಮ್ಯ ಅವರೊಂದಿಗೆ ವಿದ್ಯಾರ್ಥಿಗಳು ಸಂವಾದ ನಡೆಸಿದರು. ಈ ಕಾರ್ಯಕ್ರಮದಲ್ಲಿ ತರಬೇತಿದಾರರಾದ ಶೇಖರ್ ಹೊಡೆನೂರು, ಚೌಡೇಗೌಡ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಾಧಿಕಾರಿ ವೆಂಕಟೇಶ್, ತಹಸೀಲ್ದಾರ್ ಸೌಮ್ಯ, ಪ್ರಾಂಶುಪಾಲರು ಹಾಗೂ ಕಾಲೇಜು ಅಭಿವೃದ್ಧಿ ಸಮಿತಿ ಸದಸ್ಯರು ಉಪಸ್ಥಿತರಿದ್ದರು. ನಾವು ಪ್ರಾರಂಭ ಮಾಡಿ ಅದ್ಭುತವಾಗಿ ಸೌಕರ್ಯ ಸಿಗುವಂತ ಒಂದು ವ್ಯವಸ್ಥೆ ಆಗಿದೆ ಅಂತಕ್ಕಂಥದ್ದಕ್ಕೆ ನಾನು ಅದುವೇ ಭಾವಿಸ್ತಾ ಇದ್ದೀನಿ. ಬಹುಶಃ ನಿಮ್ಗೆಲ್ರಿಗೂ ಇಷ್ಟು ದಿನಗಳು ಕಳೆದಿದ್ದೀರಿ. ಎಲ್ಲ ಟೀಚರ್ಸ್ಗಳು ಬಂದು ಅವ್ರ ಸಬ್ಜೆಕ್ಟ್ ಬಗ್ಗೆ ಪಾಠ ಹೇಳ್ಕೊಟ್ಟಿದ್ದಾರೆ. ನಿಮಗೆ ಗೊತ್ತಿರ್ತದೆ, ಅವ್ರು ಪಾಠ ಮಾಡ್ಬೇಕಾದ್ರೆ ಯು ವಿಲ್ ಇಮ್ಯಾಜಿನ್ ಯುವರ್ ಸೆಲ್ಫ್, ಎಸ್ ಐ ನೋ ದಿಸ್ ಅಂತ ಫಿಗರ್ ಆಗ್ತದೆ. ಅದೇ ಸ್ಟೋರೇಜ್ ಆಗೋದು. ಅವರು ನಿಮಗೆ ಅವ್ರು ಹೇಳ್ಕೊಡೋದ್ರ ಮುಖಾಂತರ ನಿಮ್ಮಲ್ಲಿರ್ತಕ್ಕಂಥ ವಿದ್ಯಾಶಕ್ತಿಯನ್ನ ಸದೃಢವಾಗಿ ನಿಮಗೆ ಜ್ಞಾಪ ಮಾಡ್ತಕ್ಕಂಥದ್ದು ನಮ್ಮ ಟೀಚರ್ಸ್ಗಳ ಉದ್ದೇಶ. ಬಹುಶಃ ನಾವೆಲ್ಲ ಓದಿದಾಗ, ನಾವೆಲ್ಲ ಬಂದಾಗ ನಾವು ಹಿಂಗೆ ಆಗ್ತೀವಿ, ಹಿಂಗೆ ಮಾಡ್ತೀವಿ ಅಂತ ನಮಗೆ ಗೊತ್ತಿರಲಿಲ್ಲ. ನಾವು ಸ್ವಲ್ಪ ಇವೆಲ್ಲ ಇವಾಗ ಕಷ್ಟಪಟ್ಟು ಹೆಂಗೋ ಹೋರಾಟ ಮಾಡಿ ಬಂದ ಮೇಲೆ ಇವಾಗ ನಾವೇ ತಹಸೀಲ್ದಾರ ಆಗ್ಬೋದಾಗಿತ್ತು, ನಾವೇ DC ಆಗ್ಬೋದಾಗಿತ್ತು ಅಂತ ನಮ್ಗೆ ಅನ್ನಿಸ್ತು. ಈ ಶ್ರಮ 10% ಆಗಿದೆ. ನಾವು ರೀಚ್ ಅವರ್ ಬೆಟರ್ ಇದೆ. ನೀವು ಪೊಲಿಟಿಷಿಯನ್ ಆಗಿದೆ ಅದೇ ಬೆಟರ್ ಅಂತ ನೀವು ಅನ್ಕೊಂಡಿದ್ರಿ. ಇದು ಬೆಟರ್ ಅಲ್ಲ, ಇದು ಸೇವೆ ನಮ್ದು. ನಿಮಗೂ ಕೂಡ ನೀವು ಕನ್ಸ್ಕೊಂಡಿರ್ತೀರಿ, ಎಸ್ ಐ ವಾಂಟ್ ಟು ಬಿಕಮ್ ಲೈಕ್ ದಿಸ್. ನಮ್ಮ ಕುಟುಂಬದವರು ನಮ್ಮ ಮೇಲೆ ಡಿಪೆಂಡ್ ಆಗಿದ್ದಾರೆ, ನನಗೆ ಆಗಬೇಕು, ಮಾಡಬೇಕು ಅಂತಕ್ಕಂಥದ್ದು. ಇಲ್ಲಿ ನೋಡಿದ್ರೆ ನಮ್ಮ ತಹಸೀಲ್ದಾರ್ ಮಾತಾಡ್ತಾ ಹೇಳಿದ್ರು, ಸರ್ 70% ಹುಡುಗಿರುವರೆ ಬರೀ 30% ಸರ್ ಹುಡುಗರಿರೋದು ಅಂತ. ಈಗ ನಮ್ಮ ಫ್ಯಾಮಿಲಿ ಬಹುಶಃ ಕಟ್ಟಲು ಜಾಸ್ತಿ ಹುಡುಗಿರೇ ಆಗೋಗ್ಬಿಟ್ಟಾರೆ ಹುಡುಗರಿಗಿಂತ. ಸೊ ನೀವು ಭಾರಿ ಎಷ್ಟು ನಿಷ್ಠೆಯಿಂದ ಬಂದಿದ್ದೀರಿ, ಎಷ್ಟು ಇದನ್ನ ಉಪಯೋಗಿಸ್ಕೊತಾ ಇದ್ದೀರಿ ಅಂತಕ್ಕಂಥದ್ದು ಇದರಲ್ಲಿ ಗೋಚರವಾದ ದಿನಗಳು. ನಿಮ್ಮ ಜೊತೆ ಈ ರೀತಿ ನಿಮ್ಮ ಜೊತೆ ಇರೋಕ್ಕೆ ಖುಷಿ ನಮಗೆ. ಯಾಕೆಂದ್ರೆ ನಮ್ಮ ಕಾಲದಲ್ಲಿ ಈ ರೀತಿ ಬೇರೆ ಮಾತಾಡೋದು ಅವಕಾಶನೇ ಸಿಗ್ತಿರ್ಲಿಲ್ಲ. ಈಗ ಮಾರ್ಗದರ್ಶಿನಿ ಅಂತೇಳಿ ನಿಮ್ಮ ಮುಂದಿನ ಭವಿಷ್ಯಕ್ಕೆ ಒಂದು
ಮಾಡಲೇಬೇಕು ಅಂತೇಳಿ ನಮ್ಮ ಅಶೋಕ್ ಅವರು ಹಿಂದೆ ಇದ್ದಂಥ ಪ್ರಿನ್ಸಿಪಾಲ್ರು, ನಮ್ಮ ಈಗಿರ್ತಕ್ಕಂಥ ಪ್ರಿನ್ಸಿಪಾಲ್ ಒಂದು ತಿಳಿಯಿರಿ, ಯಾರ ಮೇಲೂ ಯಾರು ಬರೆಯಲ್ಲ, ನಮ್ಮ ಮನೇಲಿ ನಾವೇ ಬರ್ಕೋಬೇಕು. ನಾವು ಏನಾಗಬೇಕು ಅಂತ ಗುರಿ ಕಾಣಬೇಕು, ಅದು ಮುಟ್ತೀವಿ. ಮುಟ್ಟೋದು ಯಾರು ಅಂದ್ರೆ ನೀವೇ ಮುಟ್ಟೋದು, ಹೆಂಗ್ ಮುಟ್ಟಬೇಕು ಅನ್ನೋದೇ ಕಲ್ಸ್ಕೊಡೋದಂತೆ ಸಬ್ಜೆಕ್ಟಲ್ಲಿ. ಇವತ್ತು ಬದುಕಕ್ಕೆ ಎಲ್ರಿಗೂ ಮಹಾರಾಜನಿಗಿರ್ಬೋದು, ನನಗಿರ್ಬೋದು, ನಿಮ್ಗಿರ್ಬೋದು, ಇನ್ನೊಬ್ರಿಗಿರ್ಬೋದು, ಎರಡೇ ಊಟ ಒಂದೇ ತಿಂಡಿ, ಅದಕ್ಕಿಂತ ಜಾಸ್ತಿ ಯಾರು ಮಾಡೋಕ್ಕಾಗಲ್ಲ. ಬಟ್ ನಾವು ಮಾನವರಾಗಿ ಬದುಕಿದ ಮೇಲೆ ನಾವು ಜನಸಾಮಾನ್ಯರ ಜೊತೆ ನಾವೇ ನಿಮ್ಮಂಗೆ ಇರ್ತಕ್ಕಂಥ ಬದುಕನ್ನ ಕಾಣಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ನಾನು ಇರಲ್ಲ, ನೀವಿರಲ್ಲ, ನಾವಿದ್ದಂಥ ಅವಧಿನಲ್ಲಿ ನಾವೇನ್ ಮೈಲ್ಗಲ್ಲಾಗಿ ಬಿಟ್ಟಿರ್ತೀವಿ, ಈ ಹೆಜ್ಜೆ ಗುರುತು ಅಂತೀವಲ್ಲ, ಆ ಗುರುತನ್ನ ನಮ್ಮ ಜೀವನದಲ್ಲಿ ಏನಾದ್ರು ಒಂದು ಸಾಧನೆಯನ್ನು ಮಾಡಿ ತೋರಿಸ್ಬೇಕಾದದ್ದು ನಮ್ಮೆಲ್ಲ ಜವಾಬ್ದಾರಿ. ಹಾಸನ ಜಿಲ್ಲಾ ವಿಶ್ವಕರ್ಮ ಸಮಾಜ ಹಾಗೂ ಹಾಸನ ಜಿಲ್ಲಾಡಳಿತದ ಸಹಯೋಗದಲ್ಲಿ ಸೆಪ್ಟೆಂಬರ್ 17ರಂದು ಶ್ರೀ ದೇವಶಿಲ್ಪಿ ವಿಶ್ವಕರ್ಮ ಜಯಂತಿಯನ್ನ ಭವ್ಯವಾಗಿ ಆಚರಿಸಲು ನಿರ್ಧರಿಸಲಾಗಿದೆ ಎಂದು ವಿಶ್ವಕರ್ಮ ಸಮಾಜದ ಅಧ್ಯಕ್ಷ ಎಚ್.ವಿ. ಹರೀಶ್ ಮಾಹಿತಿ ನೀಡಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬೆಳಗ್ಗೆ 8 ಗಂಟೆಗೆ ಪರಮ ಪೂಜ್ಯ ಶ್ರೀ ಶಿವ ಸುಜ್ಞಾನ ತೀರ್ಥ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಶ್ರೀ ಕ್ಷೇತ್ರ ಕಾಳಿಕಾಂಬ ಕಮಟೇಶ್ವರ ದೇವಾಲಯದಲ್ಲಿ ವಿಶ್ವಕರ್ಮ ಹೋಮ ನಡೆಯಲಿದೆ ಎಂದು ತಿಳಿಸಿದರು. ಬೆಳಗ್ಗೆ 9:30ಕ್ಕೆ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ವಿಶ್ವಕರ್ಮರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ನೆರವೇರಿಸಲಾಗುವುದು. ನಂತರ ವಿಶ್ವಕರ್ಮ ವೃತ್ತದಿಂದ ಕಲಾಭವನದವರೆಗೆ ಭವ್ಯ ಮೆರವಣಿಗೆ ಜರುಗಲಿದೆ. ಅದೇ ದಿನ ಬೆಳಗ್ಗೆ 11:30ಕ್ಕೆ ಕಲಾಭವನದಲ್ಲಿ ಜಯಂತಿ ಉದ್ಘಾಟನಾ ಸಮಾರಂಭ ನಡೆಯಲಿದ್ದು, ಪರಮ ಪೂಜ್ಯ ಶ್ರೀ ಸೋಮಶೇಖರ ಶಿವಾಚಾರ್ಯ ಸ್ವಾಮಿಗಳು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಎಂದು ಹೇಳಿದರು. ಎಲ್ಲ ಸಂಯುಕ್ತಾಶ್ರಯದಲ್ಲಿ ಈ ಬಾರಿ ಅದ್ದೂರಿಯಾಗಿ ವಿಶ್ವಕರ್ಮ ಜಯಂತ್ಯೋತ್ಸವವನ್ನು ಆಚರಿಸಬೇಕು ಅಂತ ಹೇಳ್ಬಿಟ್ಟು ತೀರ್ಮಾನ ಮಾಡಿಕೊಂಡು ಅದಕ್ಕೆಲ್ಲ ಸಿದ್ಧತೆಗಳು ಸಹ ನಡೀತಾ ಇದೆ. ಪ್ರಮುಖವಾಗಿ ನಾವು ವಿಶ್ವಕರ್ಮ ಜಯಂತ್ಯೋತ್ಸವ ದಿನ ನಮ್ಮ ನಗರದಲ್ಲಿ ಶಿಲಾಮಯ ದೇವಸ್ಥಾನವನ್ನು ಮಾಡಿದ್ದೀವಿ. ಅದಕ್ಕೂ ತಾವೆಲ್ಲರೂ ಬಂದಿದ್ದೀರಿ. ಅಂಥ ಸಂಪೂರ್ಣ ಶಿಲಾಮಯ ದೇವಸ್ಥಾನದಲ್ಲಿ ಕಾಳಿಕಾಂಬೆ ದೇವಿಗೆ ಪಂಚಾಮೃತ ಅಭಿಷೇಕ ಮತ್ತು ಕಮಟೇಶ್ವರ ಸ್ವಾಮಿಗೆ ರುದ್ರಾಭಿಷೇಕ, ಅದರ ನಂತರ ಪುಷ್ಪಾಲಂಕಾರ ಮಾಡಿಕೊಂಡು ವಿಶ್ವಕರ್ಮ ಹೋಮವನ್ನು ಮಾಡ್ತಾಯಿದ್ದೀವಿ. ವಿಶ್ವಕರ್ಮ ಹೋಮದ ನಂತರ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಮೆರವಣಿಗೆ ಬರುತ್ತೆ. ಅಲ್ಲಿ ಪುಷ್ಪಾರ್ಚನೆ ಮೂಲಕ ಮೆರವಣಿಗೆಯನ್ನು ಚುನಾಯಿತ ಪ್ರತಿನಿಧಿಗಳು ಚಾಲನೆ ಕೊಡ್ತಾರೆ. ಮತ್ತು ಜಿಲ್ಲಾಡಳಿತದ ಪರವಾಗಿ ಜಿಲ್ಲಾಧಿಕಾರಿಗಳು ಸೇರಿದಂತೆ ಎಲ್ಲ ಅಧಿಕಾರಿ ವರ್ಗಗಳು ಚಾಲನೆ ಕೊಡ್ತಾರೆ. ಚಾಲನೆ ಕೊಟ್ಟ ನಂತರ ನಮ್ಮ ಹಾಸನ ಹೃದಯ ಭಾಗದಲ್ಲಿ ಇರತಕ್ಕಂಥ ನಮ್ಮ ಸಮುದಾಯದ ವಿಶ್ವಕರ್ಮ ವೃತ್ತದ ಮೂಲಕ ಅಲ್ಲೂ ಸಮೇತ ಪುಷ್ಪಾರ್ಚನೆ ಮಾಡಿ ನಂತರ ಹೇಮಾವತಿ NR ಸರ್ಕಲ್ಲು ಹೇಮಾವತಿ ಪ್ರತಿಮೆ, ಅದರ ಮತ್ತೆ ಮಹಾವೀರ ಭವನ ದಾಟಿ ಕಲಾಕ್ಷೇತ್ರಕ್ಕೆ ಮೆರವಣಿಗೆ ಸಾಗುತ್ತೆ. ಈ ಮೆರವಣಿಗೆಯಲ್ಲಿ ಕಲಾ ತಂಡಗಳು, ಸ್ತಬ್ಧ ಚಿತ್ರಗಳು ಮತ್ತು ಪೂಜ್ಯ ಸ್ವಾಮೀಜಿಗಳನ್ನವ್ರನ್ನ ನಾವು ಬೆಳ್ಳಿ ರಥದಲ್ಲಿ ಮಂಗಳವಾದ್ಯದೊಂದಿಗೆ ಕರ್ಕೊಂಡು ಹೋಗ್ತೀವಿ. ಇದರಲ್ಲಿ ಸಂಪೂರ್ಣ ಇವತ್ತು ಎಲ್ಲ ವಿಶೇಷವಾಗಿ ಜಿಲ್ಲೆಯ ಎಲ್ಲ ತಾಲೂಕು ಕೇಂದ್ರಗಳಿಂದ ಜನ ಬರ್ತಾ ಇದ್ದಾರೆ ಮತ್ತು ಹೋಬಳಿ ಮಟ್ಟದಿಂದಲೂ ಜನ ಬರ್ತಾ ಇರೋದ್ರಿಂದ ನಾವೊಂದು ಇದಕ್ಕೆ ಈ ಕಾರ್ಯಕ್ರಮಕ್ಕೆ ಒಂದು 2,000 ಜನದಷ್ಟು ಮಿನಿಮಮ್ 2,000 ಜನ ಸೇರ್ತಾರೆ ಅಂತ ಹೇಳ್ಬಿಟ್ಟು ನಿರೀಕ್ಷೆ ಮಾಡಿದ್ದೀವಿ. ನಮ್ಮ ಈ ಒಂದು ಸರ್ಕಾರದ ಕಾರ್ಯಕ್ರಮದ ಜೊತೆಗೆ ನಮ್ಮ ಸಮಾಜದ ಪ್ರಮುಖ ಬೇಡಿಕೆಗಳನ್ನು ಅದನ್ನು ಸರ್ಕಾರದ್ದು ಮತ್ತು ಜಿಲ್ಲಾಡಳಿತ ಗಮನಕ್ಕೆ ತರಬೇಕು ಅನ್ನೋದು ನಮ್ಮ ದೃಷ್ಟಿಯಲ್ಲಿ ಇದೆ. ಅದ್ರ ಜೊತೆಗೆ ನಮ್ಮ ಒಂದು ಈ ಹಾಸನ ಜಿಲ್ಲಾ ವಿಶ್ವಕರ್ಮ ಸಮಾಜದ ವತಿಯಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಇಟ್ಕೊಂಡಿದ್ದೀವಿ. ಅದರ ಉದ್ದೇಶ ಏನು ಅಂತಂದರೆ ಬರೀ ಭಾಷಣ ಕೇಳಬಾರ್ದು, ಬರೀ ಉಪನ್ಯಾಸ ಆಗಬಾರ್ದು. ನಮ್ಮ ಸಮಾಜದಕ್ಕೆ ಒಂದು ನಾಡ ಹಬ್ಬದ ರೀತಿ ನಮ್ಮ ವಿಶ್ವಕರ್ಮ ಹಬ್ಬ ಮಾಡಬೇಕು ಅನ್ನೋ ದೃಷ್ಟಿನಲ್ಲಿ ತುಂಬ ವಿವಿಧ ಕಲಾ ತಂಡಗಳದು ಮತ್ತು ಮಕ್ಕಳಿಂದ ಎಲ್ಲ ಪ್ರತಿಭೆಗಳನ್ನು ಗುರುತಿಸಬೇಕು. ಅವರಿಗೊಂದು ಸಮಾಜದ ಮುಖಾಂತರ ಒಂದು ಒಳ್ಳೆಯ ವೇದಿಕೆ ಕಲ್ಪಿಸಬೇಕು, ಪ್ರತಿಭೆಗಳು ಅನಾವರಣಗೊಳ್ಳಬೇಕು ಅನ್ನೋ ದೃಷ್ಟಿನಲ್ಲಿ ಮಹಿಳೆಯರು ಮತ್ತು ಮಕ್ಕಳು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನಮ್ಮ ಸಮಾಜಕ್ಕೆ ಒಗ್ಗಟ್ಟಿನ ಪ್ರದರ್ಶನದ ಜೊತೆಗೆ ನಮ್ಮ ಸಮಾಜದ ಪ್ರತಿಭೆಗಳ ಪ್ರದರ್ಶನದ ಜೊತೆಗೆ ಒಂದು ಮನರಂಜನೆಯನ್ನು ಕೊಡಬೇಕು ಅನ್ನೋ ದೃಷ್ಟಿನಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಅದು ಸಂಜೆ ತನಕ ನೆರವೇರುತ್ತೆ ಕಾರ್ಯಕ್ರಮ.
ಶ್ರೀ ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ಕೃಪಾ ಆಶೀರ್ವಾದದೊಂದಿಗೆ ವಿಶ್ವ ಅಂಗಾಂಗ ದಾನ ದಿನಾಚರಣೆ ಪ್ರಯುಕ್ತ ಜಾಗೃತಿ ಜಾಥಾ ಕಾರ್ಯಕ್ರಮವನ್ನು ಸೆಪ್ಟೆಂಬರ್ 19ರಂದು ಆದಿಚುಂಚನಗಿರಿ ವಿಶ್ವವಿದ್ಯಾಲಯದ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಬಿಜೆಎಸ್ ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಧರ್ಮೇಂದ್ರ ಮಾಹಿತಿ ನೀಡಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಮ್ಮ ಜೀವ ಮತ್ತೊಬ್ಬರಿಗೆ ಆಸರೆ ಎಂಬ ಸಂದೇಶವನ್ನು ಈ ಜಾಥಾದ ಮೂಲಕ ಹರಡಲಾಗುತ್ತಿದೆ. 12,000ಕ್ಕೂ ಹೆಚ್ಚು ಸಾರ್ವಜನಿಕರು ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಲಿದ್ದು, ಅಂಗಾಂಗ ದಾನದ ಮಹತ್ವವನ್ನು ಸಮಾಜಕ್ಕೆ ತಲುಪಿಸುವುದು ಈ ಜಾಥಾದ ಉದ್ದೇಶ ಎಂದರು. ಈ ಮಹತ್ವದ ದಿನದಂದು ಪರಮ ಪೂಜ್ಯ ಜಗದ್ಗುರು ಶ್ರೀ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರು ದಿವ್ಯ ಸಾನ್ನಿಧ್ಯ ವಹಿಸಲಿದ್ದು, ರಾಜಕೀಯ, ಚಿತ್ರರಂಗ ಮತ್ತು ಕ್ರೀಡಾಕೂಟದ ಗಣ್ಯರು ಕೂಡ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಮಾಧ್ಯಮ ಸ್ನೇಹಿತರು ಸಹಕಾರ ನೀಡುವುದರಿಂದ ಈ ಜಾಗೃತಿ ಅಭಿಯಾನ ಇನ್ನಷ್ಟು ಯಶಸ್ವಿಯಾಗಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಅದನ್ನು ನಿಮ್ಮೆಲ್ಲರಿಗೂ ತಿಳಿಸಬೇಕು ಅನ್ನೋದನ್ನು, ಸಾರ್ವಜನಿಕರಿಗೆ ಒಂದು ತಿಳಿಸಬೇಕು ಅನ್ನೋ ಉದ್ದೇಶದಿಂದ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ವಿ. ಹಾಗೆಯೇ ಈ ಒಂದು ಕಿಡ್ನಿ ಕಸಿ 25 ಕಿಡ್ನಿ ಕಸಿಯಲ್ಲಿ 20 ಅವರ ಸಂಬಂಧಿಕರಿಗೆ ಅಂದರೆ ಲೈವ್ ಟ್ರಾನ್ಸ್ಪ್ಲಾಂಟ್ ಮಾಡಿರ್ತೀವಿ. ಇನ್ನು 5 ಕೆಡವಾರ ಅಂದರೆ ಯಾರಾದರೂ ಮೆದುಳು ನಿಷ್ಕ್ರಿಯವಾಗಿರ್ತಕ್ಕಂಥವರು ತಮ್ಮ ಅಂಗಾಂಗಗಳನ್ನು ದಾನ ಮಾಡುವುದ್ರ ಮೂಲಕ ಒಂದು ಮಾನವೀಯತೆಯನ್ನು ಮೆರೆದಿರ್ತಾರೆ. ಅದು 25 ಜನರು ಸಹ ತುಂಬ ಚೆನ್ನಾಗಿದ್ದು ಅವರು ಮತ್ತೆ ಎಂದಿನಂತೆ ಜೀವನವನ್ನು ನಡೆಸ್ತಾ ಇದ್ದಾರೆ. ಇದರ ಅಂಗವಾಗಿ ಪರಮಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮೀಜಿಯವರ ದಿವ್ಯ ಆಶೀರ್ವಾದಗಳೊಂದಿಗೆ, ಹಾಗೆಯೇ ಪರಮಪೂಜ್ಯ ಜಗದ್ಗುರು ಶ್ರೀ ಶ್ರೀ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರು ಮತ್ತು ಪೂಜ್ಯ ಶ್ರೀ ಶ್ರೀ ಶಂಭುನಾಥ ಸ್ವಾಮೀಜಿಯವರ ಒಂದು ಆಶೀರ್ವಾದದೊಂದಿಗೆ ಇವೆಲ್ಲ ಈ ಕಾರ್ಯಕ್ರಮದಲ್ಲಿ ಸೆಪ್ಟೆಂಬರ್ 19 ಅಂದರೆ ಶುಕ್ರವಾರ, ಇದೇ ಶುಕ್ರವಾರ ಈ ಅಂಗಾಂಗ ದಿನಾಚರಣೆಯ ಅಂಗವಾಗಿ ಸ್ವಾಮೀಜಿಯವರು ಪೂಜ್ಯ ಶ್ರೀ ಶ್ರೀ ಜಗದ್ಗುರು ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರು ಆಸ್ಪತ್ರೆಯಿಂದ ಬೆಳ್ಳೂರು ಕ್ರಾಸಿಂದ ಮತ್ತೆ ವಾಪಸ್ಸು 5 ಕಿಲೋಮೀಟರ್ ನಡಿಗೆ ಅಂದರೆ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಅಂಗಾಂಗ ದಾನದ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮವಾಗಿರೋದ್ರಿಂದ ಈ ಕಾರ್ಯಕ್ರಮದಲ್ಲಿ ಮಂಡ್ಯ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಚೆಲುವರಾಯಸ್ವಾಮಿ ಅವರು ಇರ್ತಾರೆ. ಪೂಜ್ಯ ನಮ್ಮ ಆದಿಚುಂಚನಗಿರಿ ಎಲ್ಲ ಶಾಖಾ ಮಠದ ಪೂಜ್ಯ ಸ್ವಾಮೀಜಿಗಳಿರ್ತಾರೆ. ಹಾಗೆಯೇ DG ಸಲೀಂ ಸರ್ ಇರ್ತಾರೆ. DIG ಬೋರ್ಲಿಂಗಯ್ಯನವ್ರು ಬರ್ತಾರೆ. ಹಾಗೆಯೇ ನಟ ನಟಿಯರು, ಅದರಲ್ಲಿ ಪ್ರಮುಖವಾಗಿ ಧ್ರುವ ಸರ್ಜಾ ಅವರು ಈ ಒಂದು ಜಾಥಾದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅರ್ಕಲಗೂಡು ಜೋಡಿಗುಬ್ಬಿ ಗ್ರಾಮದಲ್ಲಿ ನಡೆದ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನ ಆರೋಗ್ಯ ಸಚಿವರ ವಿಶೇಷ ಅಧಿಕಾರಿ ಎವಿ ಪ್ರಸನ್ನ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ರೋಗ ಬಂದ ಬಳಿಕ ಚಿಕಿತ್ಸೆಗಿಂತ ಮುನ್ನೆಚ್ಚರಿಕೆ ಮುಖ್ಯ. ಹೆಣ್ಣು ಮಕ್ಕಳಿಗೆ HPV ಲಸಿಕೆ ನೀಡುವುದು ಶ್ಲಾಘನೀಯ ಕಾರ್ಯ ಎಂದರು. ಮಾಜಿ ಶಾಸಕ AT ರಾಮಸ್ವಾಮಿ ಮಾತನಾಡಿ, ಅರಕಲಗೂಡು ಕ್ಷೇತ್ರದ 18,000 ಹೆಣ್ಣು ಮಕ್ಕಳಿಗೂ ಲಸಿಕೆ ನೀಡಲು ನೆರವು ನೀಡಲಾಗುವುದು ಎಂದು ಹೇಳಿದರು. ಶಿಬಿರದಲ್ಲಿ 122 ಹೆಣ್ಣು ಮಕ್ಕಳಿಗೆ HPV ಲಸಿಕೆ ಮತ್ತು 400ಕ್ಕೂ ಹೆಚ್ಚು ಜನರಿಗೆ ವಿವಿಧ ಆರೋಗ್ಯ ತಪಾಸಣೆಗಳು ನಡೆಯಿತು. ಒಂದು ಗರ್ಭಕಂಠದ ಒಂದು ಸಮಸ್ಯೆಗಳು ಮುಂದೆ ಏನು ಬರಬಹುದೋ ಅದನ್ನು ಮುಂಚಿತವಾಗಿ ಅವಾಯ್ಡ್ ಮಾಡುವಂತಹ ಒಂದು ವ್ಯಾಕ್ಸಿನೇಷನ್ ಮಾಡಬೇಕು ಅನ್ನುವ ಹಾಗೆ, ಒಂದು ವ್ಯಾಕ್ಸಿನನ್ನು ಕೊಡಬೇಕು ಅನ್ನುವ ಒಂದು ಅಭಿಯಾನವನ್ನೇ AT ರಾಮಸ್ವಾಮಿ ಅವರು ಹಮ್ಮಿಕೊಂಡಿದ್ದಾರೆ. ಆ ಅಭಿಯಾನದ ಒಂದು ಅಂಗವಾಗಿ ರಾಮಸ್ವಾಮಿ ಅವರು ಈಗಾಗಲೇ ಸುಮಾರು 2-2.5 ಸಾವಿರ ವ್ಯಾಕ್ಸಿನೇಷನ್ಗಳನ್ನು ಇಲ್ಲೆಲ್ಲ ವ್ಯಾಕ್ಸಿನ್ಗಳನ್ನು ಹಂಚಿ ಇಡೀ ಜಿಲ್ಲೆ, ಹಾಸನ ಜಿಲ್ಲೆಯನ್ನು ನಮ್ಮ ರಾಜ್ಯದಲ್ಲಿ ಒಂದು ಮಾದರಿಯ ಜಿಲ್ಲೆಯನ್ನಾಗಿ ಈ ಕಾರ್ಯಕ್ರಮದಲ್ಲಿ ರಾಮಸ್ವಾಮಿ ಅವರು ಮಾಡಿದ್ದಾರೆ ಅಂತ ಹೇಳಿ, ನಾನು ಹೆಲ್ತ್ ಮಿನಿಸ್ಟರ್ ವಿಶೇಷ ಅಧಿಕಾರಿಯಾಗಿ ಸಹ ಆ ನೆಲೆಯಿಂದಲೂ ನಾನು ರಾಮಸ್ವಾಮಿ ಅವರನ್ನ ವಿಶೇಷವಾಗಿ ನಾನು ಅಭಿನಂದಿಸೋದಕ್ಕೆ ನಾನು ಇಷ್ಟಪಡ್ತೇನೆ. ರಾಮಸ್ವಾಮಿ ಅವರು ಇಷ್ಟೆಲ್ಲ ಕೆಲಸಗಳನ್ನು ಮಾಡಿದ್ರೂ ಅವರು ನಮ್ಮ ಗುಬ್ಬಿ ವಿಪ್ರವೃಂದಕ್ಕೆ ಒಂದು ಚಾಲೆಂಜನ್ನು ಕೊಟ್ಟಿದ್ದಾರೆ. ಚಾಲೆಂಜ್ ಅಂದರೆ, ನೀವು ಹೆಚ್ಚು ಜನ ಕರ್ಕೊಂಡು ಬರ್ತೀರೋ ವ್ಯಾಕ್ಸಿನೇಷನ್ಗೆ ಅಥವಾ ನಾನು ಸೋಲ್ತೀನೋ ನನ್ನ ಕಾಂಟ್ರಿಬ್ಯೂಷನ್ನಲ್ಲಿ ಎನ್ನುವಂಥ ಒಂದು ಪ್ರಶ್ನೆಯನ್ನು ಅವರು ಮುಂದೆ ಇಟ್ಟಿದ್ದಾರೆ. ನೀವು ಎಷ್ಟು ಜನ ಯುವತಿಯರನ್ನು ಕರ್ಕೊಂಡು ಬರಲಿ, 9ರಿಂದ 14ನೇ ವರ್ಷದವರೆಗಿನ ಅವಧಿಯ
ಯುವತಿಯರನ್ನು ನೀವು ಕರ್ಕೊಂಡು ಬಂದರೂ ಸಹ ಅವರೆಲ್ಲರಿಗೂ ಈ ರೀತಿಯಲ್ಲಿ ವ್ಯಾಕ್ಸಿನೇಷನ್ ಹಾಕುವಂತಹ ಕಾರ್ಯಕ್ರಮಕ್ಕೆ ನಾನು ಯಾವುದೇ ಲಿಮಿಟ್ ಇಲ್ಲದೆ ಸಹಾಯ ಮಾಡ್ತೀನಿ ಅಂತ ಹೇಳಿ ಅವರು ಆಶ್ವಾಸನೆ ಮಾಡಿದ್ದಾರೆ. ಸ್ತ್ರೀ ರೋಗಗಳ ಆರೋಗ್ಯದ ತಪಾಸಣೆ, ಇನ್ನೊಂದು ಮುಖ್ಯವಾಗಿರ್ತಕ್ಕಂಥದ್ದು 9 ವರ್ಷದಿಂದ 14 ವರ್ಷದ ವಯೋಮಿತಿಯ ಹೆಣ್ಣು ಮಕ್ಕಳಿಗೆ HPV ಲಸಿಕೆಯನ್ನು ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ನಾನು ಸ್ವಾಗತ ಮಾಡೋರಿಗೆ ಹೇಳಿದ್ದೆ ಮೊದಲೇ, ವೇದಿಕೆ ಕಾರ್ಯಕ್ರಮವನ್ನು ಆದಷ್ಟು ಕಡಿಮೆ ಮಾಡಿ ಅಂತ ಹೇಳಿ ವಿನಂತಿ ಮಾಡಿಕೊಂಡಿದ್ದೆ. ಆದರೆ ಅಂದ್ಕೊಂಡಕ್ಕಿಂತ ಸ್ವಲ್ಪ ಜಾಸ್ತಿ ಆಯಿತು ಅಂತ ಎಲ್ಲರ ಭಾವನೆಯೂ ಕೂಡ ಇದೆ. ಅಂದರೆ 3 ವಿಷಯಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಹೆಣ್ಣು ಮಕ್ಕಳಿಗೆ ಇತ್ತೀಚಿನ ವರ್ಷಗಳಲ್ಲಿ ಗರ್ಭಕಂಠದ ಕ್ಯಾನ್ಸರ್ಗಳಿಗೆ ತುತ್ತಾಗ್ತಾ ಇರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಅದಕ್ಕೆ ಈಗಾಗಲೇ ಸರ್ಕಾರ ಲಸಿಕೆಯನ್ನು ಕಂಡುಹಿಡಿದು HPV ಲಸಿಕೆಯನ್ನು ಕೊಡಿಸ್ತಾ ಇದೆ. ಆ ಬಗ್ಗೆ ಇನ್ನೂ ಕೂಡ ನಾವು ಹೆಚ್ಚಿನದಾಗಿ ಜಾಗೃತಿಯನ್ನು ಮೂಡಿಸಬೇಕಾಗ್ತದೆ. ಜಾಗೃತಿಯನ್ನು ಮೂಡಿಸಿ ಎಲ್ಲ ಮಕ್ಕಳು ಕೂಡ ಲಸಿಕೆಯನ್ನು ತೆಗೆದುಕೊಂಡ್ರೆ ಮುಂದೆ ಬರ್ತಕ್ಕಂತಹ ಗರ್ಭಕೋಶದ ಕ್ಯಾನ್ಸರನ್ನು ತಡೆಗಟ್ಟಬಹುದು. ಒಂದ್ಸಾರಿ ಕ್ಯಾನ್ಸರ್ ಬಂತು ಅನ್ನೋ ಪದ ಕೇಳಿದ ತಕ್ಷಣ ಅವ್ರ ಜೀವನೇ ಹೋದಂಗೆ ಆಗ್ತದೆ. ಬಹುತೇಕ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಕಾಗ್ತದೆ. ಆ ರೋಗ ನಿರೋಧಕವನ್ನು ತಡೆಗಟ್ಟತಕ್ಕಂಥ ಲಸಿಕೆಯನ್ನು ಹಾಕಿಸ್ಕೊಳ್ಳಿಕ್ಕೆ ಎಲ್ಲರೂ ಕೂಡ ಮುಂದೆ ಬರಬೇಕು ಎಂಬತಕ್ಕಂಥ ಒಂದು ವಿನಂತಿಯನ್ನು ವಿನಮ್ರವಾಗಿ ನಾನು ಮಾಡ್ಕೊಳ್ತಾ ಇದ್ದೀನಿ. ನಾನು ಡಾಕ್ಟರ್ ದಿವಾಕರ್ ಅವ್ರಿಗೆ ಹೇಳಿದ್ದೆ, ಪ್ರಸನ್ನ ಅವರೇ, ಎಷ್ಟು ಜನಕ್ಕೆ ಈ ಕ್ಷೇತ್ರದಲ್ಲಿ ಬರ್ತಾರೆ ಮುಂದೆ ಅಷ್ಟು ಮಕ್ಕಳಿಗೂ ಕೂಡ ನಾವು ಕೊಡಿಸ್ಲಿಕ್ಕೆ ಸಿದ್ಧರಿದ್ದೀವಿ ಅಂತ. ಅಷ್ಟು ಮಕ್ಕಳಿಗೂ ಸುಮಾರು 17-18 ಸಾವಿರ ಮಕ್ಕಳಿದ್ದಾರೆ ಆರ್ಕೋಡ್ ತಾಲೂಕು ಮತ್ತು ಹೊಳ್ಳಿ ಮೈಸೂರು ಹೋಬಳಿ ಸೇರಿ. ಅವರೆಲ್ಲರೂ ಮುಂದೆ ಬಂದರೆ ಅವರೆಲ್ಲರಿಗೂ ಕೂಡ ಕೊಡಿಸ್ಲಿಕ್ಕೆ ನಾವು ಭದ್ರಾಗಿದ್ದೀವಿ ಅಂತಕ್ಕಂಥ ಮಾತನ್ನು ಮೊದಲು ಕೂಡ ಹೇಳಿದ್ದೀನಿ, ಇವತ್ತು ಕೂಡ ಮತ್ತೊಮ್ಮೆ ಪುನರುಚ್ಚಾರ ಮಾಡ್ತಿದ್ದೀನಿ. ನಿಮ್ಮ ಸೇವೆನೂ ಕೂಡ ನಾವು ಸ್ಮರಿಸ್ಕೊಳ್ತೀವಿ. ಪ್ರಸನ್ನ ಅವ್ರು ಬಂದಿದ್ದಾರೆ ಇವತ್ತು. ಅವ್ರು ರಿಟೈರ್ ಆಗಿ 17 ವರ್ಷ ಮುಗಿದಿತ್ತು. ಅವರಿಗೆ ಆಡಳಿತ ಎಲ್ಲ ಆಡಳಿತಗಳನ್ನು ನೋಡಿ ಸಾಕಪ್ಪ ಅಂತ ಅನ್ಸಿದ್ರು. ಸರ್ಕಾರಗಳಿಗೆ, ವಿವಿಧ ಇಲಾಖೆಗಳಿಗೆ ಅವ್ರ ಸೇವೆ, ಅವ್ರ ಅನುಭವ, ಅವ್ರ ಜ್ಞಾನವನ್ನು ಪಡ್ಕೊಳ್ಳಿಕ್ಕೆ ಇನ್ನೂ ಕೂಡ ಅವ್ರನ್ನ ಬಿಡ್ತಾ ಇಲ್ಲ. ನಿಮ್ಮಂಥವ್ರು ಸಿಗೋದು ಕೂಡ ಅಪರೂಪದ ಅಪರೂಪ ಅಲ್ವಾ ಪ್ರಸನ್ನ ಅವರೇ? ಆದ್ದರಿಂದ ನಾನು ಇವತ್ತು ನಮ್ಮನ್ನ ಇವರೆಲ್ಲರನ್ನೂ ಕೂಡ ಜೋಡಿಸ್ಲಿಕ್ಕೆ ಜೋಡಿಗುಬ್ಬಿ ಗ್ರಾಮದ ವಿಪ್ರ ಅವರಿಂದ ಕಾರಣ ಆಗಿದೆ. ನಿಮ್ಮೆಲ್ಲರಿಗೂ ನಾನು ಧನ್ಯವಾದಗಳನ್ನ ಈ ವೇದಿಕೆ ಮೂಲಕ ತಿಳಿಸ್ಲಿಕ್ಕೆ ಇಚ್ಛಿಸ್ತಾ ಇದ್ದೀನಿ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಮೊಸಳೆ ಹೊಸಳ್ಳಿಯ ದುರಂತ ಸ್ಥಳಕ್ಕೆ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಭೇಟಿ. ರಸ್ತೆ 2 ಬದಿಗಳಲ್ಲಿ ಹಂಪ್ ಅಳವಡಿಕೆ ಪೂರ್ಣ. ಕಿತ್ತಾನೆ ಗಡಿ ಹಾಗೂ ಇಂಜಿನಿಯರಿಂಗ್ ಕಾಲೇಜು ಬಳಿ ಹಂಪ್ ಹಾಕಲು ಸೂಚನೆ. ಮೊಸಳೆ ಹೊಸಳ್ಳಿಯಲ್ಲಿ ನಡೆದ ಭೀಕರ ದುರಂತದಲ್ಲಿ ಪ್ರವೀಣ್ ಮತ್ತು ಕುಮಾರ್ ಮೃತಪಟ್ಟ ಪ್ರಕರಣ. ಮೃತರ ಮನೆಗೆ ಕೆಂಗೇರಿಯ ನಿಶ್ಚಲಾನಂದನಾಥ ಸ್ವಾಮಿಗಳ ಭೇಟಿ. ಪ್ರತಿ ಕುಟುಂಬಕ್ಕೂ ಕನಿಷ್ಠ 25 ಲಕ್ಷ ಪರಿಹಾರ ನೀಡುವಂತೆ ಸರ್ಕಾರಕ್ಕೆ ಒತ್ತಾಯ. ಅರಸೀಕೆರೆಯಲ್ಲಿ 14ನೇ ವರ್ಷದ ಶ್ರೀ ಸೇವಲಾಲ್ ಗಣಪತಿ ವಿಸರ್ಜನಾ ಕಾರ್ಯಕ್ರಮ. ಶಾಸಕ ಶಿವಲಿಂಗೇಗೌಡರು ಕಾರ್ಯಕ್ರಮದಲ್ಲಿ ಭರ್ಜರಿ ಎಂಟ್ರಿ. ಕೂಲಿಂಗ್ ಗ್ಲಾಸ್ ಹಾಕಿಕೊಂಡು ಯುವಕರೊಂದಿಗೆ ಡಿಜೆ ಸದ್ದಿಗೆ ಹೆಜ್ಜೆ ಹಾಕಿದ ಶಾಸಕರು. ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು. ಸಮಗ್ರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ಎಕ್ಸ್‌ಪ್ರೆಸ್ ಕನ್ನಡ. ಪಯಣ ನಿಮ್ಮೊಂದಿಗೆ.